ಕಂಬಳ ಕ್ರೀಡೆಯಲ್ಲಿ ಎಮ್ಮೆ ಓಡಿಸೋದಲ್ಲ, ಕೋಣೆಗಳನ್ನ ಓಡಿಸೋದು ಅಂತ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಕಿವಿಮಾತು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ವಾಟಾಳ್ ನಾಗರಾಜ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡವರು. ಅವರು ಕಂಬಳದಲ್ಲಿ ಎಮ್ಮೆಗಳನ್ನು ಓಡಿಸುತ್ತಾರೆ. ಕಂಬಳವನ್ನ ಮೈಸೂರು, ಬೆಂಗಳೂರಿನಲ್ಲಿ ನಡೆಸುವುದು ಬೇಡ ಎನ್ನುವ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅವರಿಗೆ ಕಂಬಳದ ಕುರಿತ ಮಾಹಿತಿ ಕೊಂಚ ಕಡಿಮೆ ಇದೆ. ಕಂಬಳದಲ್ಲಿ ಎಮ್ಮೆ ಓಡಿಸುತ್ತಾರೆ ಎಂದಿದ್ದಾರೆ. ಆದರೆ ನಾವು ಎಮ್ಮೆಗಳನ್ನೆಲ್ಲ ಓಡಿಸೋದು, ನಾವು ಕೋಣೆಗಳನ್ನ ಓಡಿಸೋದು. ಮೈಸೂರು, ಬೆಂಗಳೂರು ಮಾತ್ರವಲ್ಲ, ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪೆರೇಡ್ನಲ್ಲೂ ಕಂಬಳವನ್ನು ಪ್ರದರ್ಶಿಸುವ ಕನಸು ನನ್ನದಾಗಿದೆ ಎಂದರು. ನೋಡಿ, ವಾಟಾಳ್ ನಾಗರಾಜ್ ಅವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಪರಿಚಯಸ್ಥರು, ಸಂಬಂಧವನ್ನು ಇಟ್ಟುಕೊಂಡವರು. ಅವರಿಗೆ ಕಂಬಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗೊತ್ತಿಲ್ಲ ಕಾಣ್ತದೆ. ಅವರು ಎಮ್ಮೆ ಓಡಿಸುವುದು ಅಂತ ಹೇಳ್ತಾ ಇದ್ದರು. ನಾವು ಎಮ್ಮೆ ಎಲ್ಲ ಓಡಿಸೋದು, ಕೋಣೆಗಳನ್ನು ಓಡಿಸೋದು. ಕೋಣೆಗಳನ್ನು ಮಗುವಿನಂತೆ ಸಾಕಿ ಟ್ರೈನ್ ಅಪ್ ಮಾಡಿ, ನಿಮಗೆಲ್ಲ ಗೊತ್ತಿದೆ. ಆನಂತರ ಅದನ್ನು ಓಡಿಸ್ಲಿಕ್ಕೆ ಉಪಯೋಗ ಮಾಡುವಂಥದ್ದು. ಇಡೀ ಮೈಸೂರಿನ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ. ನಮಗೂ ಕೂಡ ಏನು ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಅವರಿಗೆ ಇದು ಮಾಡಬೇಕಂತಲ್ಲ, ಜನ ಆಸಕ್ತಿ ಇದ್ದಾರೆ. ಒಬ್ಬೊಬ್ಬರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಾನು ಕೂಡ ವಾಟಾಳ್ ನಾಗರಾಜ್ ಅವರ ಮನಸ್ಸಿನಲ್ಲಿ ಈ ಥರ ಅದು ಬೇಡ ಅನ್ನುವ ವಿಚಾರ ಇದೆ. ಅವರ ಹತ್ರ ಕೂಡ ಮಾತಾಡುವ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಇಡೀ ಮೈಸೂರು ದಸರಾದಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಅದನ್ನು ತೋರಿಸುವಂಥದ್ದು. ನಮ್ಮದು ಕನಸು ಇಷ್ಟು ಮಾತ್ರ ಅಲ್ಲ, ಕಂಬಳವನ್ನು ಡೆಲ್ಲಿಯಲ್ಲಿ ಗಣರಾಜ್ಯೋತ್ಸವದ ದಿವಸದ ಪೆರೇಡಿನಲ್ಲಿ ಕಂಬಳದ ಕೋಣೆಗಳನ್ನು ಕರ್ಕೊಂಡು ಹೋಗುವಂಥ ಕನಸನ್ನು ನಾವು ಕಟ್ತಾ ಇದ್ದೇವೆ. ಇವತ್ತೆಲ್ಲ ಮುಂದಿನ ಒಂದು ದಿವಸದಲ್ಲಿ ಈ ದೇಶದ ಗಣರಾಜ್ಯೋತ್ಸವ ಪೆರೇಡ್ ಏನಿದೆ, ಅದರಲ್ಲಿ ನಮ್ಮ ಕಂಬಳದ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನದ ಜೊತೆಗೆ ಈ ಕಂಬಳದ ಕೋಣಗಳು ಹೋಗಬೇಕಂತ ನಮ್ಮ ಕನಸು ಇದೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಪ್ರಯತ್ನವನ್ನು ಮಾಡ್ತೇವೆ. ಬರೀ ಮೈಸೂರಿನಲ್ಲಿ ಮಾತ್ರ ಅಲ್ಲ, ಅಲ್ಲಿಯೂ ಕೂಡ ಇಡೀ ದೇಶಕ್ಕೆ ಪರಿಚಯ ಮಾಡುವಂಥ ಕನಸನ್ನು ನನಸು ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಅನೀಶ್, V4 ನ್ಯೂಸ್, ಪುತ್ತೂರು.